ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಾಣಿಕೋಟೆ. ರಾಜ್ಯ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯಡಿ 200 ರೂಪಾಯಿ ಹಾಕುತ್ತಿದೆ. ಮೋದಿ ಸರ್ಕಾರ ಸಹ ತಿಂಗಳಿಗೆ 3000 ಹಣ ಹಾಕುತ್ತೆ ಎಂಬ ಗುಮಾನಿ ಎದ್ದಿದ್ದು ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಓಪನ್ ಮಾಡಲು ನೂರಾರು ಮಹಿಳೆಯರು ಮುಗಿಬಿದ್ದಿದ್ದಾರೆ. ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಓಪನ್ ಮಾಡಲು ಮಹಿಳೆಯರ ಪರದಾಟದ ಸ್ಟೋರಿ ಇಲ್ಲಿದೆ. ಆಧಾರ್ ಕಾರ್ಡ್ ಹಿಡಿದು ಸಾಲಾಗಿ ನಿಂತಿರುವ ಮಹಿಳೆಯರು ನಾಮೊಂದು ತಾಮೊಂದು ಎಂದು ಮುಗಿಬಿದ್ದ ಮಹಿಳೆಯರು. ಇದು ಕಲಬುರಗಿಯಲ್ಲಿ ಎದ್ದಿರುವ 3000 ರೂಪಾಯಿ ವದಂತಿಯ ಚಿತ್ರಣ. ಕಲಬುರಗಿಯ ಕೇಂದ್ರ ಅಂಚೆ ಕಚೇರಿಯಲ್ಲಿ IPBP ಇಂಡಿಯನ್ ಪೋಸ್ಟ್ ಪೇಮೆಂಟ್ ಅಕೌಂಟ್ ಓಪನ್ ಮಾಡಲು ಮಹಿಳೆಯರು ಮುಗಿಬಿದ್ದಿದ್ದಾರೆ. ಅಂದಹಾಗೆ ರಾಜ್ಯ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಮೂಲಕ ಕುಟುಂಬದ ಯಜಮಾನಿಯ ಅಕೌಂಟ್ಗೆ 2000 ರೂಪಾಯಿ ಹಾಕುತ್ತಿದೆ. ಅದರಂತೆ ಕೇಂದ್ರ ಮೋದಿ ನೇತೃತ್ವದ ಸರ್ಕಾರ ಕೂಡ ಮಹಿಳೆಯರ ಅಕೌಂಟ್ಗೆ 3000 ರೂಪಾಯಿ ಹಣ ಹಾಕುತ್ತೆ ಅಂತ ಕಲಬುರಗಿಯಲ್ಲಿ ಭಾರಿ ವದಂತಿ ಹಿನ್ನೆಲೆ ಕಲಬುರಗಿ ಜಿಲ್ಲೆಯ ಮಹಿಳೆಯರು ಪೋಸ್ಟ್ ಆಫೀಸ್ನಲ್ಲಿ ಅಕೌಂಟ್ ಓಪನ್ ಮಾಡಲು ನೂರಾರು ಜನ ಜಮಾಯಿಸಿ ಆಧಾರ್ ಕಾರ್ಡ್ ಹಿಡಿದುಕೊಂಡು ಪರದಾಡುತ್ತಿದ್ದಾರೆ. ಅದಕ್ಕೆ ಆಧಾರ್ ಕಾರ್ಡ್ ತೊಗೊಳತ್ತಾರ. ಆಯ್ತು 200 ರೂಪಾಯಿ ಫೋನ್ ಕೇಸಿ ಕಾರ್ಡ್ ಈಗ ಯಾರು ದುಡ್ಡು ಹಾಕ್ತೀನಿ ಅಂತ ಹೇಳಿದ್ರೆ ಮೆಸೇಜ್ ಮೋದಿ ಹಾಕ್ತಾರ ಅಂತ ಕೇಸಿ ಅಂದರ್ರಿ. ಅದಕ್ಕೆ ಹಾಕ್ತಾರ ಹಾಕಿಲ್ಲ ಅದು ನಿಮ್ಮ ಊರಾಗ ಅಂತಾರೇನು? ಎಷ್ಟು ಹಾಕ್ತೀನಿ ಅಂದ್ರೆ ದುಡ್ಡು 3,000 ಹಾಕ್ತಾರ ಅಂತ ಕೇಸಿ ಅವರೇ ಹೇಳ್ತಾರೆ. ಆಫೀಸರ್ ಕಡೆಯಿಂದ ಹೇಳ್ತಾರೆ. ಅವರೇ ಟೇಬಲ್ ಹಾಕಿ ಹೊರಗೆ ಕುಂತಿಲ್ಲ ಅಂದ್ರೆ ನಾವು ಎಲ್ಲರೂ ಜಮಾ ಹಾಕಿದಿಲ್ಲ. ಅವರೇ ಅಂದ್ರೆ ಅದಕ್ಕೆ ನಾವು ಕುಂತೀವಿ. ಈ ಕಡೆ ಈಗ ಯಾವಾಗ್ಲಿಂದ ಬಂದು ನಿಂತಿರಿ ನೀವು? 8 ದಿನ ಬಂದೀವಿ ಇಲ್ಲಿ ನಾವು. ಅದೇ ಹಾಕಿದ್ವು ಅವರೇ ಅದೇ ಎಪ್ಸಿದಿಲ್ಲ ಅಂದ್ರೆ ಮಂದಿ ಯಾಕೆ ಬಂದು ಕೇಸಿ ಜಮಾ ಆಗ್ತಾರ. ಇವಾಗ ಏನಂತಾರೆ ಈಗ ಲೈನ್ ನಿಂತು ಬರಂಗಿಲ್ಲ, ನಮಗೆ ಗೊತ್ತಿಲ್ಲ. 200 ರೂಪಾಯಿ ತೊಗೊಂಬವ್ರ ಕಾರ್ಡ್ ಕೊಡವ್ರು ನಾವು ಹಿಂಗೆ ಅವ್ರು ಅಂತಾರ. ಆ ದುಡ್ಡು ಬರೋದು ಗೊತ್ತಿಲ್ಲ. ಈಗ ಮೋದಿಯಿಂದ ಹಣ ಬರ್ತದೆ ಅಂತೇಳಿ ನಿಮ್ಗೆ ಹೇಳಿದ ಸಲುವಾಗಿ ನೀವು ಲಿಂಕ್ ಮಾಡ್ಕೊತೀರಿ. ಏನೇನು ಡಾಕ್ಯುಮೆಂಟ್ಸ್ ತೊಗೊಂಬಂದಾರೆ ನಿಮ್ಗೆ ಬರ್ತದೆ? ನಂಬರ್ ತೊಗೊಂಡು ಆಧಾರ್ ಕಾರ್ಡ್ ಕೊಡ್ಲಕ್ಕ. ಇತ್ತೀಚೆಗೆ ನಡೆದ ಮಹಾರಾಷ್ಟ್ರ ವಿಧಾನಸಭಾ ಎಲೆಕ್ಷನ್ನಲ್ಲಿ ಬಿಜೆಪಿ ಜೈಬೇರಿ ಬಾರಿಸಿರುವ ಕಾರಣ ರಾಜ್ಯದ ಕಾಂಗ್ರೆಸ್ ಸರ್ಕಾರ ನೀತಿ ಕೇಂದ್ರ ಸರ್ಕಾರ ಕೂಡ ಮಹಿಳೆಯರಿಗೆ 3000 ರೂಪಾಯಿ ಕೊಡ್ತಾರೆ ಅಂತ ಕಾಡ್ಗಿಚ್ಚಿನಂತೆ ಮಹಿಳೆಯರಲ್ಲಿ ಭಾರಿ ವದಂತಿ ಹಬ್ಬಿದೆ. ಹೀಗಾಗಿ ಮಹಿಳೆಯರು ತಮ್ಮ ಆಧಾರ್ ಕಾರ್ಡ್ ಹಿಡಿದುಕೊಂಡು ಕಲಬುರಗಿ ಜಿಲ್ಲೆಯ ಮೂಲೆ ಮೂಲೆಗಳಿಂದ ಪೋಸ್ಟ್ ಆಫೀಸ್ಗೆ ಧಾವಿಸುತ್ತಿದ್ದಾರೆ. ಬೆಳಗ್ಗೆ 7 ಗಂಟೆಯಿಂದಲೇ ಆಧಾರ್ ಕಾರ್ಡ್ ಹಿಡಿದುಕೊಂಡು IPBP ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಸೇವಿಂಗ್ಸ್ ಅಕೌಂಟ್ ಓಪನ್ ಮಾಡಲು ತಾಮುಂದು ನಾಮುಂದು ಅಂತ ಕಿತ್ತಾಟ ನಡೆಸುತ್ತಿದ್ದಾರೆ. ಈ ವದಂತಿಗೆ ಪೋಸ್ಟ್ ಆಫೀಸ್ ಸಿಬ್ಬಂದಿಗಳು ಅಕೌಂಟ್ ಓಪನ್ ಮಾಡಿಕೊಡಲು ಹರಸಾಹಸ ಪಡುತ್ತಿದ್ದಾರೆ. ಅಕೌಂಟ್ ಓಪನ್ ಮಾಡಿಕೊಳ್ಳಲು 200 ರೂಪಾಯಿ ಪಡೆಯುತ್ತಿದ್ದಾರೆ. ಜನ ಹುದ್ದಿನ ಬೆಳಗ್ಗೆ ವೇಟ್ ಮಾಡ್ತಿದ್ದಾರೆ. 200 ಕೊಟ್ಟು ಅವರು ಜೀರೋ ಅಕೌಂಟ್ ಓಪನ್ ಮಾಡ್ತಾರೆ ಪೋಸ್ಟ್ ಆಫೀಸ್ ಅಕೌಂಟ್. ಜನ ಮಾಡೋ ಜಾತ್ರೆ ಮಾಡುವಂತ ಈಗ ಹೇಳ್ತಾರೆ. ನಾಡಿನ ಆ ಥರ ಇದು ಮೋದಿ ಹೆಸರು ಬದಲಾ ಮಾಡ್ತಾರೆ. ಸೆಂಟ್ರಲ್ ಗೌರ್ಮೆಂಟ್ ಹೆಸರು ಬದಲಾ ಮಾಡತ್ತಾರೆ ಅವರು. ಅದಕ್ಕೆ ಹುದ್ದು ಜನ ಅವ್ರು ಜನಕ್ಕೆ ತಿಳುವಳಿಕೆ ಕೊಡ್ಬೇಕು ಆಫೀಸರ್ಗಳು. ಈಗ ಏನು ಮೆಸೇಜ್ ಬಂದ ಅಂದ್ರೆ ಏನು ಸುಳ್ಳು ಅದಂತ ಒಬ್ಬರಿಗೆ 10 ಮಂದಿ ಬಂದಾರೆ. 10 ಮಂದಿ ಮತ್ತೆ ಕೇಳಿ 100 ಮಂದಿ ಬಂದಾರೆ. ಎಲ್ಲ ಗೌರ್ಮೆಂಟ್ ತಪ್ಪಲ್ಲ, ಜನರು ತಪ್ಪಿದೆ. ಜನರು ನಾವು ತಿಳ್ಕೋಬೇಕು, ಅರ್ಥಕೊಳ್ಬೇಕು. ಇದು ಅಕೌಂಟ್ ಅದ, ಪೋಸ್ಟ್ ಅಕೌಂಟ್ ಅದ. ಪೋಸ್ಟ್ ಅಕೌಂಟ್ ಇಂಟ್ರೆಸ್ಟ್ ಇದ್ರೆ ಮಾಡಬೇಕು, ಎಲ್ಲರೂ ಮನೆಗೆ ಹೋಗ್ಬೇಕು. ಮತ್ತು ಯಾರು ನಿರ್ಬಂಧಕ್ಕೆ ಹೇಳಂದ್ರೆ ಓಡಿ ಬರೋದು, ರೊಕ್ಕ ಕೊಡ್ತಾರೆ ಓಡಿ ಬರೋದು, ರೊಕ್ಕ ತೋರಿಸೋದು ಓಡಿ. ಏನು 3000 ರೂಪಾಯಿ ಬರ್ತಾ ಅಂತೇಳಿ ವದಂತಿ ಅದು ಸುಳ್ಳು ಸುದ್ದಿ. ಇದು ಸುಳ್ಳು ಸುದ್ದಿ ಅಪ್ಪಟ. ಈಗ ನೀವು ಇದು ಮಾಡಕ್ಕೆ ಬಂದ್ರೆ ನಂಬಲ್ಲ ಸರ್. ಇದು ಪೋಸ್ಟ್ ಅಕೌಂಟ್ ಅದ. ನಿಮ್ಮ ಇಂಟ್ರೆಸ್ಟ್ ಇದ್ರೆ ಮಾಡ್ಬೋದು, ಒಳ್ಳೆ ಮನೆ ಹೋಗಿ ನಿಮ್ಮ ಕೆಲಸ ಮಾಡ್ಕೋಬಹುದು. ಒಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆ ಮುಖಾಂತರ ಕಾಂಗ್ರೆಸ್ ಸರ್ಕಾರ 2000 ರೂಪಾಯಿ ನೀಡುತ್ತಿರುವುದು ಮಹಿಳೆಯರ ಮನದಲ್ಲಿ ಆಳವಾಗಿ ಬೇರೂರಿದ್ದು, ಮೋದಿ ಸರ್ಕಾರ ಕೂಡ 3000 ರೂಪಾಯಿ ಕೊಡ್ತಾರೆ ಎಂಬ ವದಂತಿ ಹಿನ್ನೆಲೆ ಅಕೌಂಟ್ ಓಪನ್ ಮಾಡಲು ಮಹಿಳೆಯರು ಒದ್ದಾಡುತ್ತಿದ್ದು, ಜನ ಮಾಡೋ ಜಾತ್ರೆ ಮಾಡೋ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ.